ಬ್ರೋ ಇನ್ನೇನು 2025 ಬರ್ತೈತೆ. 30 ಡೇಸ್ ಅಷ್ಟೇ ಇರೋದು ನೆಕ್ಸ್ಟ್ ಇಯರ್ಗೆ. ಇನ್ನೂ ಏನು ಮಾಡಿಲ್ಲ. ಇನ್ನೂ ಏನು ಮಾಡೋಕ್ಕೆ ವೇಟ್ ಮಾಡ್ತಿದ್ದೀರಾ? ಮೋಟಿವೇಶನ್ ಇಲ್ಲದೆ ಏನೂ ಮಾಡಲ್ವಾ? ಅಟ್ಲೀಸ್ಟ್ ನಮಗೆ ನಾವೇ ಗ್ರೋ ಆಗೋಕ್ಕೆ, ನಮಗೆ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ, ಗ್ರೋ ಆಗೋಕ್ಕೆ ಇಷ್ಟ ಆಗಲ್ವಾ? ಅದಕ್ಕೂ ಮೋಟಿವೇಶನ್ ಬೇಕಾ? ಬ್ರೋ ಒಂದ್ಸಲಿ ನಿಮ್ಮ ಅಪ್ಪ ಅಮ್ಮನ ಸ್ಟೋರಿ ಕೇಳಿ. ಅವರು ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅನ್ನೋದನ್ನ ಒಂದ್ಸಲಿ ತಿಳ್ಕೊಳ್ಳಿ. ಬ್ರೋ ಅವ್ರು ನಮಗೆ ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅವ್ರಿಗೆ ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲೂ ಕೆಲವೊಬ್ಬರು ಮೈ ಲೈಫ್ ಮೈ ವೈಫ್ ಅಂತ ಹಾಕ್ಕೊತಾರೆ. ಏನಂತ ಗೊತ್ತಿಲ್ಲ ಇವ್ರದ್ದೆಲ್ಲ. ಸರಿ, ಓಕೆ. ಮತ್ತೊಂದು ವ್ಲಾಗಿಗೆ ಸ್ವಾಗತ ಗೈಸ್. ಇವತ್ತು ಡೇ 11 ಟೈಕೊಂಡೋ ಸೀರೀಸ್ 2. ನಾನು ಇದ್ರಲ್ಲಿ ಏನು ಮಾಡ್ತಾ ಇರೋದಂದರೆ ಸ್ಮಾಲ್ ಕರೆಕ್ಷನ್, ಸ್ಮಾಲ್ ಅದು ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗೆ ಗೊತ್ತಿರೋ ಪರ್ಫೆಕ್ಷನಲ್ಲಿ ನಾನೊಂದು ತೋರಿಸ್ತಾ ಇದ್ದೀನಿ. ಅದು ಕರೆಕ್ಟ್ ಆದರೆ ಕಮೆಂಟ್ ಮಾಡಿ, ಇಲ್ಲ ನಂದು ತಪ್ಪಾಗಿದ್ರೆ ನೀವೇನೋ ಒಂದು ಟೀಚ್ ಮಾಡಿ. ಇಟ್ಸ್ ಟೈಮ್ ಟು ಗ್ರೋ ಬ್ರೋ. ಬ್ರೋ ಈ ಕಿಕ್ಕುಗೆ ಇದು ಬೇಸಿಕ್ಕು. ನೀವು ಇಟ್ಕೊಂಡು ಎಳೀರಿ, ನಿಮ್ಗೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಎಳೀರಿ. ಸೊ ದಟ್ ನಿಮಗೆ ಹೈಯರ್ ಕಿಕ್ ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರನೂ ಮಾಡ್ಬೋದು, ಯಾಕಂದರೆ ಇದು ಹಿಪ್ ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಈ ಕಿಕ್ ಮಾಡ್ಬೇಕಾದ್ರೆ. ಅದಕ್ಕೆ ಫಸ್ಟು ಟ್ರಯಲ್ ನೋಡ್ಕೊಳ್ಳಿ. ಸೊ ಮೇನ್ ಕಿಕ್ಕು ಈ ಥರ ಬರುತ್ತೆ. ಇದು ಹೆಸರು ಹೌ ಟು ಇನ್ ಕಿಕ್ ಅಂತ. ಇದು ಇಂಟು ಔಟ್ ಕಿಕ್ಗೆ. ಇದು ಮಾಡ್ಬೇಕಾದ್ರೆ ಫಸ್ಟು ಕಾಲು ಮೇಲೆ ಹೋದಾಗ ನೆಕ್ಸ್ಟು ಕೆಳಗಡೆ ಬರ್ಬೇಕಾದ್ರೆ ಫೋರ್ಸಾಗಿ ಬರಬೇಕು. ಔಟು ಇನ್ ಆಗಲಿ ಇಂಟು ಔಟ್ ಆಗಲಿ ಎರಡೂ ಅಷ್ಟೇ. ಆಗಲೇ ಎನಿಮಿಗೆ ಅಥವಾ ಅಪೋನೆಂಟ್ಗೆ ಹೆಡ್ ಬೀಳೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಇದು 360 ಕಿಕ್ಕು. ನಂಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ, ಸುಮ್ಮನೆ ಟ್ರೈ ಮಾಡಿದೆ ಅಂತ ಹಾಕಿದೆ ಅಷ್ಟೇ. ಇವತ್ತಿಷ್ಟೇ ಗಾಯ್ಸ್.